ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಜಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇವತ್ತಿನ ಸೆಷನಲ್ಲಿ ಕ್ವಾರ್ಟರ್ಲಿ ಎಕ್ಸಾಮ್ ಆಗಿದೆ. ಅದರಲ್ಲಿ ನೀವೇನಾದರೂ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡಿದರೆ ಅದು ಯಾವ ರೀತಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಇನ್ನೊಂದು ಸೆಷನ್ ಮುಖಾಂತರ ನಿಮ್ಮ ಮೋಟಿವೇಶನ್ನ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋ ಮುಖಾಂತರ ಹೇಳ್ತಾ ಇದನ್ನು ಮತ್ತಷ್ಟು ಮುಂದುವರ್ಸೋಣ ಸೆಲ್ಫ್ ಮೋಟಿವೇಶನ್ ಬಗ್ಗೆ. ಬಟ್ ಫಸ್ಟ್ ಇಲ್ಲಿ ಕ್ವಾರ್ಟರ್ಲಿ ಎಕ್ಸಾಮ್ ಮುಗೀತು. ಫಿಸಿಕ್ಸ್ನಲ್ಲಿ ಎಲ್ಲಿ ಮಿಸ್ಟೇಕ್ ಆಯಿತು? ಹೌದು, ಇದು ತುಂಬ ಇಂಪಾರ್ಟೆಂಟು. ಚೆನ್ನಾಗೆಲ್ಲ ಮಾಡಿದರೆ ಓಕೆನೇ, ಬಟ್ ಪ್ರಾಬ್ಲಮ್ಸಲ್ಲಾಗಲಿ ಯಾವುದೇ ಸೆಕ್ಷನಲ್ಲಾಗಿರಲಿ, ಡಿರೈವೇಷನ್ಸ್ ಆಗಿರಲಿ, MCQs ಆಗಿರಲಿ, ಯಾವ ಸೆಕ್ಷನಲ್ಲಿ ಮಿಸ್ಟೇಕ್ ಮಾಡಿದೆಯೋ ಅದನ್ನು ಅನಾಲಿಸಿಸ್ ಮಾಡ್ಕೊಳ್ಳಿ. ಆ ಮಿಸ್ಟೇಕ್ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ ಸೆಕ್ಷನಿಂದ ನಿಮ್ಮ ಮಾರ್ಕ್ಸ್ನ ಕಡಿಮೆ ಮಾಡಿಕೊಂಡ್ರೆ KCTಗೂ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಮರಿಬೇಡಿ. KCTಗೆ ಎಫೆಕ್ಟ್ ಆದರೆ ಒಳ್ಳೆ ಡಿಗ್ರಿ ಕಾಲೇಜು ತೊಗೊಳ್ಳೋದಕ್ಕೆ ಆಪ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ಇವತ್ತೇ ಕಂಡುಬಿಡಿ ಅಂತ ಹೇಳ್ತಾ, ಮಾರ್ಕ್ಸ್ ಕಡಿಮೆ ಬಂದಿದ್ದರೆ ರೀಸನ್ ಫೈಂಡ್ ಮಾಡಿ ಕಮ್ ಬ್ಯಾಕ್ ಸ್ಟಾರ್ಟ್ ಮಾಡಿ. Quarterly marks are not the end. They are feedback for improvement. Your board exam journey starts right here. So here we are discussing about the why did physics marks reduce. ಎಲ್ಲಿ ಮಿಸ್ಟೇಕ್ ಆಯಿತು, ಎಲ್ಲಿ ರಿಡ್ಯೂಸ್ ಆಯಿತು ಅಂತ ಫಸ್ಟ್ ಅದನ್ನು ಕಂಡುಹಿಡ್ಕೊಳ್ಳಿ. ಹೆಚ್ಚಿನ ವಿದ್ಯಾರ್ಥಿಗಳು ಒಂದೇ ತರಹದ ಮಿಸ್ಟೇಕ್ಸ್ ಮಾಡ್ತಾರೆ. ಮೊದಲು ಕಾರಣ ಅರ್ಥ ಮಾಡ್ಕೊಳ್ಳಿ, ನಂತರ ಸರಿ ಮಾಡಿ. ಯಾವ ಇಯರ್ ಆದರೂ ನೋಡ್ತೀರಿ, ಫಸ್ಟ್ ಇಯರ್ ಆಗಿರಿ, ಸೆಕೆಂಡ್ ಇಯರ್ ಆಗಿರಿ, ಇಬ್ಬರಿಗೂ ಅನ್ವಯಿಸುತ್ತೆ ಈ ಮಿಸ್ಟೇಕ್ಸ್ನ ಮಾಡ್ದಿರಾ ನೋಡ್ಕೊಳ್ಳೋದಕ್ಕೆ. ಕಾನ್ಸೆಪ್ಟ್ ಕ್ಲಾರಿಟಿ ಇರೋದಿಲ್ಲ, ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ, ಫಾರ್ಮುಲಾ ಅಪ್ಲಿಕೇಶನ್ ಆಗಿಲ್ಲ, ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿ ಕಡಿಮೆ. ಸೊ ಮೈನ್ ಬೇಸಿಕಲಿ ಇದು ಮಿಸ್ಟೇಕ್ಸ್ ಮಾಡಿರ್ತೀರ. ಡೆರಿವೇಷನ್ಸ್ ಇನ್ಕಂಪ್ಲೀಟ್, ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಎಲ್ಲಿ ಜಾಸ್ತಿ ತೊಗೊಳಿರುತ್ತೆ? ಸೆಕೆಂಡ್ ಇಯರ್ನಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ವೀಟ್ಸ್ಟೋನ್ ಬ್ರಿಡ್ಜ್ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಹೋದರೆ ಕೆಲವು ಸಲ ಅರ್ಧ ಗಂಟೆ ಆಗುತ್ತೆ, 1 hour ಆಗುತ್ತೆ ಆನ್ಸರ್ ಬಂದಿಲ್ಲ ಅಂದರೆ. ಆ ಥರ ಮಿಸ್ಟೇಕ್ಸ್ ಮಾಡಬಾರ್ದು. ಫಸ್ಟ್ ಇಯರ್ನಲ್ಲಿ ಪ್ರಾಬ್ಲಮ್ಸಲ್ಲಾಗಲಿ, MCQಸಲ್ಲಾದ್ರಿ ಯಾವಾಗ ಸ್ಟಾರ್ಟ್ ಮಾಡಬೇಕು? ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತೀನಿ, ನೀವು ಎಕ್ಸಾಮ್ಗೆ ಹೋಗಿದ ತಕ್ಷಣ, ಎಕ್ಸಾಮ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಒಂದು ವೇಳೆ ಬರಿಬೇಕಾದ್ರೆ, ಸ್ಟಾರ್ಟ್ ಮಾಡಬೇಕಾದ್ರೆ ಮೆಂಟಲಿ ಅಂದರೆ ಮೈಂಡ್ ಫುಲ್ಲು ಕ್ಲಿಯರ್ ಆಗಿದೆಯಾ, ಎಸ್ಪೆಷಲಿ ನ್ಯೂಮರಿಕಲ್ಸು ಮತ್ತು MCQs ಮಾಡಬೇಕಾದ್ರೆ, ದಟ್ ಈಸ್ ಫೈನ್. ಬಟ್ ಸ್ವಲ್ಪ ಬ್ರೇಕ್ ತೊಗೊಂಡು ಫಸ್ಟು 2 marks ಮುಗಿಸ್ಬಿಟ್ರೆ, ಅದಾದಮೇಲೆ ಡಿರೈವೇಷನ್ಸ್ ಆಗಿರಲಿ, ಪ್ರಾಬ್ಲಮ್ಸ್ ಆಗಿರಲಿ, MCQs ಇನ್ ಬಿಟ್ವೀನ್ ಮೈಂಡ್ ರಿಫ್ರೆಶ್ ಆಗಿದ್ದಾಗ ಸ್ಟಾರ್ಟ್ ಮಾಡಿ. ಟ್ರೈ ಮಾಡಿ ನೋಡಿ. ಬೇರೆ ಬೇರೆ ಥರ ಸೆಕ್ಷನ್ನ ಮೆನ್ಷನ್ ಮಾಡಿಬಿಟ್ಟು, ಯಾವ ಸೆಕ್ಷನ್ ಅಂತ ಪಾರ್ಟ್ನ ಮೆನ್ಷನ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಬೇಕು. ಈ ಮಿಸ್ಟೇಕ್ಸ್ನ ಮಾಡಬೇಡಿ. ಯೂಶ್ವಲಿ ಆ ಮಿಸ್ಟೇಕ್ಸ್ ಆಗ್ತಿದ್ದರೆ ರೆಕ್ಟಿಫೈ ಮಾಡ್ಕೊಳ್ಳೋದು ನಿಮ್ಮ ಕೈಲೇ ಇರುತ್ತೆ. ಚೆಕ್ ರಾಂಗ್ ಆನ್ಸರ್ಸ್, ರಿವ್ಯೂ ಈಚ್ ಮಾರ್ಕ್ಡ್ ಕ್ವಶನ್, ಐಡೆಂಟಿಫೈ ಮಿಸ್ಟೇಕ್ ಟೈಪ್, ರಿವೈಸ್ ದಟ್ ಕಾನ್ಸೆಪ್ಟ್, ಪ್ರಾಕ್ಟೀಸ್ ಸಿಮಿಲರ್ ಕ್ವಶನ್ಸ್, ಸಾಲ್ವ್ 5 ಸಿಮಿಲರ್ ಪ್ರಾಬ್ಲಮ್ಸ್. ಒಂದು ಪ್ರಾಬ್ಲಮ್ ತೊಗೊಂಡು ನಾನಾ ರೀತಿ ಈ ಸೆಕ್ಷನಲ್ಲಿ ಮಿಸ್ಟೇಕ್ ಆಗ್ತಿತ್ತು ಅಂದರೆ ಪ್ರಾಬ್ಲಮ್ಸ್ ತೊಗೊಂಡು ಅದರ ಮೇಲೆ ಸಿಮಿಲರ್ ವೇ ಪ್ರಾಬ್ಲಮ್ಸ್ ಟ್ರೈ ಮಾಡ್ತೀರಿ. ಒಂದು ಸರ್ಟೆನ್ ಟೈಮ್ಗೆ 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮುಗೀತದೆ. ನಿಮ್ಮ ಎಕ್ಸಾಮ್ ಪೇಪರ್ ವಾಪಸ್ ತೊಗೊಂಡು ಈ 4 ಸ್ಟೆಪ್ ಫಾಲೋ ಮಾಡಿ. ಅನಾಲಿಸಿಸ್ ಇಲ್ಲದೆ ಇಂಪ್ರೂವ್ಮೆಂಟ್ ಇಲ್ಲ. ಅನಾಲಿಸಿಸ್ ಪೇಪರ್ನ ಚೆಕ್ ಮಾಡೋದಕ್ಕೆ ಕೊಡ್ತಾರೆ. ನಿಮ್ಮ ಫೈನಲ್ ಎಕ್ಸಾಮ್ಗಿನ್ನ ಮುಂಚೆ ಯಾವುದೇ ಎಕ್ಸಾಮ್ಸ್ ಆಗಿದ್ರು ಅಲ್ಲಿ ಅನಾಲಿಸಿಸ್ ಮಾಡಬೇಕು. ಅಲ್ಲೇ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಮುಂದೆ ಹೋಗ್ಬೋದು. ಸೊ ಐ ಸ್ಟಡಿಡ್ ದ ಚಾಪ್ಟರ್ ಬಟ್ ಸ್ಟಿಲ್ ಕುಡೆಂಟ್ ಆನ್ಸರ್ ದ ಕ್ವಶನ್ ಇನ್ ದ ಎಕ್ಸಾಮ್. ಇದು ಯೂಶ್ವಲಿ ಆಗುತ್ತಿದ್ದು. ಓದಿರ್ತೀರಾ, ಬಟ್ ಅಲ್ಲಿ ರಿವರ್ಸ್ ಮೈಂಡಲ್ಲಿ ಪ್ರೊಸೆಸ್ ಮಾಡಿಕೊಂಡು ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಏನದು ರೀಸನ್ನು ಗೊತ್ತಾಗಿದ್ರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಎಸ್ ಸರ್ ನನಗಾಗಿದೆ, ಆಗಿಲ್ಲ, ಆ ಥರ ಏನಿಲ್ಲ, ಏನೋ ಒಂದು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಟೈಪ್ 1 ಮಿಸ್ಟೇಕ್, ಕಾನ್ಸೆಪ್ಟ್ ಗ್ಯಾಪು. ಫಿಸಿಕ್ಸ್ ಈಸ್ ನಾಟ್ ಅಬೌಟ್ ಮೆಮರಿ, ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ವೈ ಥಿಂಗ್ಸ್ ಹ್ಯಾಪನ್ ಅಲ್ವಾ? ನೀವು ಓದ್ತಿರ್ಬೇಕಾದ್ರೇ ಎಲ್ಲದಕ್ಕೂ ರೀಸನ್ನು, ಲಾಜಿಕ್ ಅಂತ ಹುಡ್ಕೋದು ಫಿಸಿಕ್ಸಲ್ಲೇ. ಸೊ ಅದಕ್ಕೋಸ್ಕರ ಒಂದು ರೀಸನ್ ಬಿಹೈಂಡ್ ಇಟ್ ಅಂತಾರಲ್ವ, ಯಾವುದೇ ಒಂದು ಕಾನ್ಸೆಪ್ಟಲ್ಲೂ ರೀಸನ್ ತುಂಬ ಡೀಪಾಗಿ ಇರುತ್ತೆ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಡೀಪ್ಲಿ, ನಾಟ್ ಜಸ್ಟ್ ಡೆಫಿನೇಷನ್ ಸುಮ್ಮನೆ ಓದೋದಲ್ಲ. ಏನಕ್ಕೆ ಅದು ಏನು ಮೀನಿಂಗ್ ಇದೆ ಅಲ್ಲಿ? ಲಾಸ್ ಆಫ್ ಮೋಷನಲ್ಲಿ ನ್ಯೂಟನ್ ಅವರು ಅಷ್ಟೊಂದು ಮೀನಿಂಗ್ಫುಲ್ಲಾಗೆ ಕೊಟ್ಟಿದ್ದಾರೆ ಅಲ್ವಾ? ಸೊ ಲರ್ನ್ ವೈ ದ ಫಾರ್ಮುಲಾ ವರ್ಕ್ಸ್, ನಾಟ್ ಜಸ್ಟ್ ವಾಟ್ ಇಟ್ ಈಸ್. ಕಾನ್ಸೆಪ್ಟ್ ಥಿಯರಿ ವಿತ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್. F = m × a ಇಲ್ಲೇ ನೋಡ್ತಿರ್ಬೋದು. ನ್ಯೂಟನ್ ಸೆಕೆಂಡ್ ಲಾ. ಇದನ್ನು ಮೆಮೊರೈಸ್ ಮಾಡಬೇಡಿ. ಫೋರ್ಸ್ ಎಂದರೆ ಮಾಸ್ ಇಂಟು ಆಕ್ಸಲರೇಷನ್, ಹಂಗೆ ಓದಬೇಕಾಗುತ್ತೆ. ಫೋರ್ಸ್ ಎಂದರೆ ಮಾಸ್ ಇಂಟು ಆಕ್ಸಲರೇಷನ್. ಯಾಕೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಫೋರ್ಸ್ ಅಂದ್ರೇ ಇದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಅಂದಮೇಲೆ ಯಾವಾಗ ಆ ರೀತಿ ಕರಿತಿದ್ದೀವಿ? ಅದು ಮಾಸು ಇದೆ, ಆಕ್ಸಲರೇಷನ್ ಇದೆ, ಚೇಂಜ್ ಇನ್ ವೆಲಾಸಿಟಿನೂ ಇದೆ. ಆ ರೀತಿ ಅನಾಲಿಸಿಸ್ ಮಾಡಿ ಓದೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ. ಟೈಪ್ 2 ಮಿಸ್ಟೇಕ್, ಫಾರ್ಮುಲಾ ಕನ್ಫ್ಯೂಷನ್. ಅಯ್ಯೋ ಆ ಫಾರ್ಮುಲಾನ ಈ ಫಾರ್ಮುಲಾನ, ಈ ರೀತಿ ಕನ್ಫ್ಯೂಷನ್ಸ್ ಇಟ್ಕೊಳ್ಬಾರ್ದು.
ಫಿಸಿಕ್ಸ್ನಲ್ಲಿ ರಾಂಗ್ ಫಾರ್ಮುಲಾ ಇಸ್ ಈಕ್ವಲ್ ಟು 0 ಮಾರ್ಕ್ಸ್. ಎಸ್, ಫಾರ್ಮುಲಾನೇ ಕರೆಕ್ಟಾಗಿಲ್ಲ, ನೀವೆಲ್ಲ ಸಾಲ್ವ್ ಮಾಡಿದ್ರೆ ಪ್ರಾಬ್ಲಮ್ಸಲ್ಲಿ 0ನೇ ಕೊಡ್ಬೇಕು ಆ್ಯಕ್ಚುಲಿ. ಸರ್ ಫಾರ್ಮುಲಾ ಮಾತ್ರ ರಾಂಗ್ ಸರ್, ಇಲ್ಲೆಲ್ಲ ಕರೆಕ್ಟಾಗಿ ಬರ್ತಿದ್ದೀನಿ ಸರ್, ಹಾಫ್ ಮಾರ್ಕ್ಸ್ ಸರ್, 1 ಮಾರ್ಕ್ಸ್ ಸರ್. ಹಾಫ್ ಮಾರ್ಕ್ಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲ PUCನಲ್ಲಿ ಬಿಟ್ಬಿಡಿ ಅದನ್ನು. ಇದನ್ನು ಫಿಕ್ಸ್ ಮಾಡಲು ನಿಮ್ಮದೇ ಫಾರ್ಮುಲಾ ರಿವಿಷನ್ ಶೀಟ್ ತಯಾರಿಸಿ. ಅದಕ್ಕೆ ಹೇಳಿದ್ದು A4 ಸೈಜ್ ಶೀಟ್ ತೊಗೊಂಡು ಫಾರ್ಮುಲಾಸ್ ಲಿಸ್ಟ್ ಎಲ್ಲ ಮಾಡಿಬಿಟ್ಟು ನಿಮ್ಮ ಹತ್ರ ಕ್ಯಾರಿ ಮಾಡ್ತಾ ಇರಬೇಕು. ಅವಾಗ ನೋಡ್ತಾ ಇರಬೇಕು. ಅಬ್ಸರ್ವೇಷನ್, ಇಲ್ಲ ಅಬ್ಸರ್ವೇಷನ್ ತುಂಬ ಮ್ಯಾಟರ್ ಆಗುತ್ತೆ. ಕಾಮನ್ ಫಾರ್ಮುಲಾ ಮಿಸ್ಟೇಕ್: ಯೂಸಿಂಗ್ ದ ರಾಂಗ್ ಫಾರ್ಮುಲಾ ಫಾರ್ ಎ ಗಿವನ್ ಸಿಚುವೇಶನ್, ಮಿಸ್ಸಿಂಗ್ ಆರ್ ಇನ್ಕರೆಕ್ಟ್ ಯೂನಿಟ್ಸ್ ಇನ್ ದ ಆನ್ಸರ್, ರಾಂಗ್ ಸಬ್ಸ್ಟಿಟ್ಯೂಷನ್ ಆಫ್ ವ್ಯಾಲ್ಯೂಸ್ ಇನ್ ಟು ದ ಫಾರ್ಮುಲಾ, ಫರ್ಗೆಟಿಂಗ್ ಸೈನ್ ಕನ್ವೆನ್ಷನ್ ಪಾಸಿಟಿವ್ ಆರ್ ನೆಗೆಟಿವ್. ಇಲ್ಲಿ ಆಬ್ವಿಯಸ್ಲಿ ಆಗ್ತಾನೆ ಇರುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್ ಅಂತ ರಾಂಗ್ ಕನ್ವೆನ್ಷನ್. ಇದೆಲ್ಲ ವೀಡಿಯೋಸ್ ನೋಡ್ತಿರ್ತಾ ಏನಕ್ಕೆ ಇವೆಲ್ಲ ಅಂತ ನೆಗ್ಲೆಕ್ಟ್ ಮಾಡೋದಲ್ಲ, ಇದೆಲ್ಲ ಮಿಸ್ಟೇಕ್ಸ್ ಮಾಡ್ದಿರಾ ತಿದ್ದು ಮಾಡ್ಕೊಳ್ಳಿ ಅಂತ. ಮಿಸ್ಟೇಕ್ಸ್ ಮಾಡ್ತೀರಾ ನೋಟ್ಸಲ್ಲಿ ಎಲ್ಲ ಎರೇಸ್ ಮಾಡ್ಕೊಂಡು ಕೂತ್ಕೊಳ್ತೀರಾ. ಅದು ಹಂಗೆ ಇರಬೇಕು. ಎಕ್ಸಾಮ್ ಟೈಮಲ್ಲಿ ನೋಡ್ಕೊಂಡು ಹೋಗ್ಬೇಕು ಅದನ್ನು. ಇಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ರಿಪೀಟ್ ಮಾಡಬಾರ್ದು ಅಂತ. ಅದಕ್ಕೆ ಮಿಸ್ಟೇಕ್ಸ್ ಮಾಡಿದ್ರೆ ಸ್ಕ್ರ್ಯಾಚ್ ಮಾಡಿಬಿಟ್ಟು ಅದಲ್ಲೇ ಇಡಬೇಕು ಅದನ್ನು. ಯುವರ್ ಫಾರ್ಮುಲಾ ರಿವಿಷನ್ ಶೀಟ್: ಪ್ರತಿ ಫಾರ್ಮುಲಾಗೆ ಈ ಫಾರ್ಮೆಟ್ ಯೂಸ್ ಮಾಡಿ. ಫಾರ್ಮುಲಾ ಕ್ಲಿಯರ್ ರಿಟರ್ನ್, ಈಚ್ ವೇರಿಯಬಲ್ಸ್ ಮೀನಿಂಗ್ ವಿತ್ SI ಯೂನಿಟ್, ಅಪ್ಲಿಕೇಶನ್ ಕಂಡೀಷನ್, ವೆನ್ ಟು ಯೂಸ್ ಇಟ್, ಒನ್ ಸಾಲ್ವ್ಡ್ ಎಕ್ಸಾಂಪಲ್. ಅಂದರೆ ಕೆಲವು ಶೀಟ್ಸ್ ನೋಟ್ಸ್ ಅಂತ ಏನು ಮೇಂಟೈನ್ ಮಾಡ್ತಿದ್ದೀರೋ ಅದೆಲ್ಲ ಈ ರೀತಿ ನೋಟ್ಸ್ನ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಟೈಪ್ 3 ಮಿಸ್ಟೇಕ್: ನ್ಯೂಮರಿಕಲ್ಸ್ ಸಾಲ್ವ್ ಆಗ್ತಿಲ್ಲ. ನ್ಯೂಮರಿಕಲ್ಸ್ ಒಂದೇ ಸಾರಿ ಓದಿ ಬರಲ್ಲ. ದಿಸ್ 5 ಸ್ಟೆಪ್ ಮೆಥಡ್ ಎವ್ರಿ ಸಿಂಗಲ್ ಟೈಮ್. ಯಾವುದ್ರಲ್ಲದು ಪ್ರಾಕ್ಟೀಸ್ ಮಾಡಿದಷ್ಟು ಸ್ಪೀಡ್ ಮತ್ತು ಅಕ್ಯುರಸಿ ಬರ್ತಿದೆ. ಸೊ ಪ್ರಾಕ್ಟೀಸ್ ಮಾಡಿದಷ್ಟೇ ಅಕ್ಯುರಸಿ ಬರೋದು. ಅದಕ್ಕೋಸ್ಕರ ಈ 5 ಸ್ಟೆಪ್ಸ್ನ ಫಾಲೋ ಮಾಡಿ. ರೈಟ್ ಗಿವನ್ ವ್ಯಾಲ್ಯೂಸ್: ಪ್ರಶ್ನೆಯಲ್ಲಿ ಕೊಟ್ಟ ಡೇಟಾ ಅನ್ನು ಕ್ಲಿಯರ್ಲಿ ಲಿಸ್ಟ್ ಔಟ್ ಮಾಡಿ ಯೂನಿಟ್ಸ್ ಸಮೇತ. ಐಡೆಂಟಿಫೈ ದ ಕಾನ್ಸೆಪ್ಟ್: ಈ ಕ್ವೆಶನ್ ಯಾವ ಚಾಪ್ಟರ್ ಮತ್ತು ಯಾವ ಪ್ರಿನ್ಸಿಪಲ್ಗೆ ಬಿಲಾಂಗ್ ಮಾಡುತ್ತದೆ. ಸೆಲೆಕ್ಟ್ ದ ಫಾರ್ಮುಲಾ: ಗಿವನ್ ವ್ಯಾಲ್ಯೂಸ್ ಮತ್ತು ರಿಕ್ವೈರ್ಡ್ ಕ್ವಾಂಟಿಟಿ ಆಧರಿಸಿ ಕರೆಕ್ಟ್ ಫಾರ್ಮುಲಾ ಚೂಸ್ ಮಾಡಿ. ಕನ್ನಡ ಮೀಡಿಯಮ್ ಅವರು ನೋಡ್ತಿದ್ರು ಕೂಡ ಈ ಸ್ಟೆಪ್ಸ್ನ ನೀವು ತಪ್ಪದೆ ನಿಮ್ಮ ಓನ್ ನೋಟ್ಸ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ. ಆ ಓನ್ ನೋಟ್ಸೇ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್: ಕೇರ್ಫುಲಿ ಸಬ್ಸ್ಟಿಟ್ಯೂಟ್ ಯೂನಿಟ್ಸ್ ಮ್ಯಾಚ್ ಆಗ್ತದೆ ಅಂತ ಡಬಲ್ ಚೆಕ್ ಮಾಡಿ. ಚೆಕ್ ಯೂನಿಟ್ಸ್ ಆ್ಯಂಡ್ ಆನ್ಸರ್. ಫೈನಲ್ ಆನ್ಸರ್ಗೆ ಕರೆಕ್ಟ್ SI ಯೂನಿಟ್ ಇದೆಯಾ, ಸಿಗ್ನಿಫಿಕೆಂಟ್ ಫಿಗರ್ಸ್ ಸರಿಯಾಗಿದೆಯಾ. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಎಲ್ಲ ಕಡೆನೂ ಬಳಸ್ತಿರೋದು 0. ಸಮಥಿಂಗ್. ಅದಕ್ಕೆ ಅದನ್ನೆಲ್ಲ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ತಗೊಳ್ಳಿ. ಓಕೆ. ಟೈಪ್ 4 ಮಿಸ್ಟೇಕು: ಡಿರೈವೇಷನ್ ಆ್ಯಂಡ್ ಥಿಯರಿ ಆನ್ಸರ್ಸ್. ಡಿರೈವೇಷನ್ ಕ್ವಶನ್ಸ್ನಲ್ಲಿ ಮಾರ್ಕ್ಸ್ ಹೋಗೋದು ಒಂದೇ ಕಾರಣಕ್ಕೆ, ಫಾರ್ಮೆಟ್ ಫಾಲೋ ಆಗಿಲ್ಲ. ಎಕ್ಸಾಮಿನರ್ಸ್ ಎಕ್ಸ್ಪೆಕ್ಟ್ ಎ ಕ್ಲಿಯರ್ ಸ್ಟ್ರಕ್ಚರ್ಡ್ ಆನ್ಸರ್ ಎವ್ರಿ ಟೈಮ್. ಹೌದು, ನಾವು ವ್ಯಾಲ್ಯೂಯೇಟರ್ಸ್ ಏನಿದೆಯೋ ನಿಮ್ಮ ಆನ್ಸರು ಇಂಪ್ರೆಸಿವ್ ಆಗಿ ಇರುತ್ತಾ ಇಲ್ವಾ, ಯಾವ ಕನೆಕ್ಟಿವಿಟಿ ಆಗ್ತಿದೆಯಾ ಇಲ್ಲ, ಕನೆಕ್ಟಿವಿಟಿ ಇಲ್ಲ, ಸ್ಟೆಪ್ಸ್ ಎಲ್ಲ ಮರ್ಜ್ ಮಾಡಿಬಿಟ್ಟೆಲ್ಲ ಮಾಡಿದ್ರೆ ನಮಗೆ ಕನ್ಫ್ಯೂಸ್ ಮಾಡೋಣ ಅಂತ ನೋಡಿದ್ರೆ ನಾವು ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತೀವಿ. ಸೊ ವೇರ್ ಸ್ಟೂಡೆಂಟ್ಸ್ ಲೂಸ್ ಮಾರ್ಕ್ಸ್: ಡಿರೈವೇಷನ್ ಸ್ಟೆಪ್ಸ್ ಮಿಸ್ಸಿಂಗ್ ಆರ್ ಸ್ಕಿಪ್ಡ್, ಡಯಾಗ್ರಾಮ್ ನಾಟ್ ಡ್ರಾನ್ ಆರ್ ಲೇಬಲ್ಡ್ ಇನ್ಕರೆಕ್ಟ್ಲಿ, ಫೈನಲ್ ಫಾರ್ಮುಲಾ ನಾಟ್ ಹೈಲೈಟೆಡ್ ಆರ್ ಬಾಕ್ಸ್ಡ್, ಎಕ್ಸ್ಪ್ಲನೇಷನ್ ಈಸ್ ಇನ್ಕಂಪ್ಲೀಟ್ ಆರ್ ವೈಕ್. ನಿಮ್ಮ ಡಿರೈವೇಷನಲ್ಲಿ ಈ ಥಿಂಗ್ಸ್ನ ಮಿಸ್ ಆಗ್ತಿದೆ ಅಂದರೆ ಯೂಶಲಿ ಮಾರ್ಕ್ಸ್ ಕಳ್ಕೊಳ್ತೀರಾ. ರಿಲೆವೆಂಟ್ ಡಯಾಗ್ರಾಮ್ ಇಲ್ಲಾಂದರೆ ಫಿಸಿಕ್ಸಲ್ಲಿ ಖಂಡಿತ ಕಳ್ಕೊಳ್ತೀರಾ. ಕರೆಕ್ಟ್ ಆನ್ಸರ್ ರೈಟಿಂಗ್ ಫಾರ್ಮ್ಯಾಟ್: ಸ್ಟೇಟ್ ದ ಪ್ರಿನ್ಸಿಪಲ್ 1 to 2 lines, ಕ್ಲಿಯರ್ ಡೆಫಿನೇಷನ್, ಡ್ರಾ ದ ಡಯಾಗ್ರಾಮ್, ನೀಟ್ ಲೇಬಲ್ಡ್ ವಿತ್ ಆರೋಸ್, ರೈಟ್ ಡೆರೈವೇಷನ್ ಸ್ಟೆಪ್ಸ್, ಲಾಜಿಕಲ್ ಸ್ಟೆಪ್ ಬೈ ಸ್ಟೆಪ್. ಗೊತ್ತಾಗ್ತಿದೆಯಾ? ಆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಫಾಲೋ ಆಗಿಲ್ಲ, ಹಿಂದೆ ಮುಂದೆ ಮಾಡೋದೆಲ್ಲ ಮಾಡಿದ್ರೆ ಕಟ್ ಮಾಡ್ತಾ ಹೋಗ್ತೀವಿ. ಬಾಕ್ಸ್ ದ ಫೈನಲ್ ಫಾರ್ಮುಲಾ: ಇದು ಆಪ್ಷನಲ್ ಇದು, ಬಟ್ ಬಾಕ್ಸ್ ಮಾಡಿದ್ರೆ ಬೆಟರು. ಹೈಲೈಟಾಗಿ ನಿಮ್ಮ ಆನ್ಸರ್ ಬಂದಿದೆ ಅಂತ ನೀವು ಪ್ರೂವ್ ಮಾಡಿದ್ದೀರಾ. ಮೇಕ್ ಇಟ್ ಸ್ಟ್ಯಾಂಡ್ ಔಟ್, ಪ್ರಾಕ್ಟೀಸ್ ರೈಟಿಂಗ್ ಡಿರೈವೇಷನ್ಸ್ ಬೈ ಹ್ಯಾಂಡ್ ಅಂಡರ್ ಟೈಮ್ಡ್ ಕಂಡೀಷನ್ಸ್, ದಿಸ್ ಬಿಲ್ಡ್ ಸ್ಪೀಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಫಾರ್ಮೆಟ್ ಹೆಂಗಿದೆಯೋ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಫಾಲೋ ಆಗಬೇಕಾಗುತ್ತೆ. ಕಾಂಪಿಟೇಟಿವ್ಗೆ ವಿತೌಟ್ ರಿಲೆವೆಂಟ್ ಫಾರ್ಮುಲಾ ಅಂತಲ್ಲ, ಆನ್ಸರ್ ಬರಬೇಕಷ್ಟೇ. ನಮಗಲ್ಲಿ ರಿಲೆವೆಂಟ್ ಫಾರ್ಮುಲಾ ಯೂಸ್ ಮಾಡಬೇಕಷ್ಟೇ. PU1 ಫಿಸಿಕ್ಸ್ ಕಮ್ಬ್ಯಾಕ್ ಪ್ಲ್ಯಾನ್: ಬಿಲ್ಡ್ ಸ್ಟ್ರಾಂಗ್ ಬೇಸಿಕ್ಸ್. ಆಲ್ರೆಡಿ ನಿಮ್ಮ ಕ್ವಾರ್ಟರ್ಲಿ ಏನು ನಿಮ್ಮ ಫೈನಲ್ ರಿಸಲ್ಟ್ ಅಲ್ಲ, ಬಟ್ ಆ ಫೈನಲ್ ರಿಸಲ್ಟ್ ಕೂಡ ಅಂದರೆ ಬಟ್ KCETಗೆ ಬೇಕಾಗಿರೋದ್ರಿಂದ ರಿಸಲ್ಟು ಮೀನ್ಸ್ ಕಾನ್ಸೆಪ್ಟ್ ನಾಲೆಜ್ನ ಫಸ್ಟ್ ಇರೋರು ಚೆನ್ನಾಗಿ ಇಟ್ಕೊಂಡಿರಿ. ಸೆಕೆಂಡ್ ಇರೋರ್ಗೆ ಆಪ್ಷನೇ ಇಲ್ಲ, ಎಲ್ಲನೂ ಕ್ಲೀನಾಗಿ ಕಲ್ತ್ಕೊಳ್ಳೇಬೇಕು. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸು, ಮೋಷನ್ ಇನ್ ಎ ಸ್ಟ್ರೈಟ್ ಲೈನು, ಮೋಷನ್ ಇನ್ ಎ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಪವರ್ ಎನರ್ಜಿ, ಇಷ್ಟರಲ್ಲಿ ಕಾನ್ಸೆಪ್ಟ್ಸ್ನ ಇಲ್ಲಿ ಕಾಣಿಸಿರೋ ಕಾನ್ಸೆಪ್ಟ್ಸ್ ಎಲ್ಲ ನೋಟ್ ಮಾಡಿಕೊಂಡು ಖಂಡಿತ ಶಾರ್ಟ್ ನೋಟ್ಸ್ ಮಾಡಿಕೊಂಡು ಕ್ಯಾರಿ ಮಾಡಿ. ಸೆಕೆಂಡ್ ಇಯರ್ನಲ್ಲಿ ಆ ಕಷ್ಟ ಆಗೋದಿಲ್ಲ. ಸೆಕೆಂಡ್ ಇಯರ್ ಅವರು ಬಿಟ್ಟಿದ್ರೆ
ಪ್ರೀವಿಯಸ್ ಇಯರ್ ಬುಕ್ ತೊಗೊಂಡು ಇವನ್ನೆಲ್ಲ ನೋಟ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಇಯರ್ ಅವ್ರಿಗೆ ಈ ಚಾಪ್ಟರ್ಸ್ ಏನಿದೆ ಹೋಲ್ ಸಿಲೆಬಸ್ಸಲ್ಲಿದು ನಿಮ್ಮ ಹೋಲ್ ಸಿಲೆಬಸ್ಸಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ ಮಾಡಿಕೊಂಡು, ಒಂದು ವೇಳೆ ಇದ್ರ PDF ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಮೆನ್ಷನ್ ಮಾಡಿ, ಆದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟಲ್ಲಿ ಪಿನ್ನಡ್ ಕಮೆಂಟಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ 7 ಡೇ ಫಿಸಿಕ್ಸ್ ಇಂಪ್ರೂವ್ಮೆಂಟ್ ಚಾಲೆಂಜ್ ಈ ರೀತಿ ಅನಾಲಿಸಿಸ್ ಮಾಡಿಕೊಂಡು ಡೇ 1 ಅನಲೈಸ್ ಆಲ್ ಮಿಸ್ಟೇಕ್ಸ್ ಫ್ರಮ್ ಯುವರ್ ಕ್ವಾರ್ಟರ್ಲಿ ಎಕ್ಸಾಮ್ ಪೇಪರ್, ಫಾರ್ಮುಲಾ ರಿವಿಷನ್, ರೈಟ್ ಯುವರ್ ಪರ್ಸ್ನಲ್ ಫಿಸಿಕ್ಸ್ ಫಾರ್ಮುಲಾ ಶೀಟ್, ಕ್ಲಿಯರ್ ವೀಕ್ ಕಾನ್ಸೆಪ್ಟ್, ರೀರೀಡ್ ಚಾಪ್ಟರ್ ಪ್ಲಸ್ ವಾಚ್ ಕಾನ್ಸೆಪ್ಟ್ ವೀಡಿಯೋಸ್. ಹೌದು, ಕಾನ್ಸೆಪ್ಟ್ ವೀಡಿಯೋಸು ಅಥವಾ ಅರ್ಥ ಆಗಿಲ್ಲ ಅಂದರೆ 1 ಶಾರ್ಟ್ ವೀಡಿಯೋಸ್ ಇರುತ್ತೆ, ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಸಾಲ್ವ್ 10 ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಫ್ರಮ್ ಈಚ್ ವೀಕ್ ಚಾಪ್ಟರ್. ಯಾವ ಚಾಪ್ಟರಲ್ಲಿ ವೀಕ್ ಆಗಿದ್ದೀರೋ ಅದರಲ್ಲಿ ಆದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಸೊ ಪ್ರಾಕ್ಟೀಸ್ ಆಲ್ ಕೀ ಡಿರೈವೇಷನ್ಸ್ ಹ್ಯಾಂಡ್ ರೈಟ್ ಟೈಮ್ಡ್. ಡಿರೈವೇಷನ್ಸ್ ಪ್ರಾಕ್ಟೀಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಸಾಲ್ವ್ ಪ್ರೀವಿಯಸ್ ಇಯರ್ ಬೋರ್ಡ್ ಪ್ಲಸ್ KCT ಕ್ವಶನ್ಸ್. ಇಲ್ಲಿವರೆಗೂ KCT ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇವಾಗ ಬೋರ್ಡ್ಸ್ ಹೆಂಗೂ ಸ್ಟಾರ್ಟ್ ಮಾಡ್ತಿದ್ರೆ ಜೊತೆಗೆ KCT ಕೂಡ ನಂಬರ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡಿ. ಸೆಲ್ಫ್ ಟೆಸ್ಟ್ ಅಟೆಂಪ್ಟ್ ಎ ಮಿನಿ ಮಾಕ್ ಪೇಪರ್ ಆ್ಯಂಡ್ ಎವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್. ಇದು ನಮ್ಮ ತಪ್ಪನ್ನು ನಾವೇ ತಿದ್ಕೊಬೇಕು ಅಂತೀವಲ್ವಾ, ಅದೇ ಥರನೇ ನೀವೇ ಟೆಸ್ಟ್ ಬರೆದು ನೀವೇ ತಿದ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡಿ. ಫಿಸಿಕ್ಸ್ ಕಮ್ ಬ್ಯಾಕ್ ರಿಸೋರ್ಸಸ್. ಯಾವುದೇ ಮೂಮೆಂಟಲ್ಲಿ ಕಷ್ಟ ಆಗ್ತಿದ್ದೋ ಇದನ್ನು ಫಾಲೋ ಮಾಡಿ ಆದಷ್ಟು ಬೇಗನೆ ರಿಕವರಿ ಮಾಡಿ ಬ್ಯಾಕ್ಲಾಗ್ಸ್ ಎಲ್ಲ ಕವರ್ ಮಾಡ್ಕೊಂಡು ಮುಂದೆ ಬರ್ತೀರಾ. ಕಾನ್ಸೆಪ್ಟ್ ವೀಡಿಯೋಸ್, ಇಂಪಾರ್ಟೆಂಟ್ ಕ್ವಶನ್ಸ್, ನ್ಯೂಮರಿಕಲ್ ಸೆಷನ್ಸ್, ಡೌಟ್ ಸಪೋರ್ಟ್, ಸ್ಮಾರ್ಟ್ ರಿವಿಷನ್ ಪ್ಲ್ಯಾನ್ಸ್. ಸೊ ಇಷ್ಟು ಥಿಂಗ್ಸ್ನು ಫಾಲೋ ಮಾಡಿ. ಫಸ್ಟ್ PUC ಆಗಿರಲಿ, ಸೆಕೆಂಡ್ PUC ಆಗಿರಲಿ, ಇವೆಲ್ಲ ಥಿಂಗ್ಸ್ನ ನೋಟ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಿರೋದನ್ನು ನೋಟ್ ಮಾಡೋ ಮುಖಾಂತರ ನಿಮ್ಮ ಕಲಿಕೆನ ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಸ್ಟಾರ್ಟ್ ಮಾಡಿ. ಅಬ್ಸರ್ವ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನ್ಯೂಮರಿಕಲ್ ಸಾಲ್ವ್ ಮಾಡೋದು. ಸೊ ರಿವಿಷನ್ ಮಾಡೋ ಮುಖಾಂತರ ಡೌಟ್ ಸಪೋರ್ಟು, ಆಲ್ರೆಡಿ ಡೌಟ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಮಾಡ್ತಾನೆ ಇರ್ತೀವಿ ಕಮೆಂಟ್ಸಲ್ಲಿ. ಸೊ ಇದು ಯಾವುದೇ ಮೂಮೆಂಟಲ್ಲಿ ಕಷ್ಟ ಆಗ್ತಿತ್ತು ಅಂದರೆ, ತುಂಬ ಡೌಟ್ಸ್ ಬಂದು ಫಾಲೋ ಆಗೋಕ್ಕಾಗ್ತಿಲ್ಲ ಕಾಲೇಜಲ್ಲಿ, ಏನು ಮಾಡೋದು ಅಂತ ಅಂದಾಗ ನಮ್ಮಲ್ಲಿ ವಿಜೇತ ಬ್ಯಾಚ್ KCT 360 ಡಿಗ್ರಿ ಅಂತ ಇಂಟಿಗ್ರೇಟೆಡ್ ಕೋರ್ಸ್ ಇದೆ. ಇದರಲ್ಲಿ 360 ಡಿಗ್ರಿ ಅಂದರೆ ಕಂಪ್ಲೀಟ್ ಲ್ಯಾಂಗ್ವೇಜಸ್ ಕೂಡ ಇನ್ಕ್ಲೂಡ್ ಆಗಿದೆ. ಕಡಿಮೆ ಮಿನಿಮಲ್ ಪ್ರೈಸಲ್ಲಿ ನಿಮಗೆ ಈ ಆಫರ್ ಅನ್ವಯಿಸ್ತಿರುತ್ತೆ. ಬೈ ಮಾಡೋ ಮುಖಾಂತರ ನಿಮ್ಮ ಎಕ್ಸಾಮ್ನ ಈಸ್ ಮಾಡ್ಕೊಳ್ಳೋದಕ್ಕೆ ನಾವಿದ್ದೀವಿ ಅಂತ ಮರಿಬೇಡಿ. ಓಕೆನಾ? ಸೊ ಕ್ವಾರ್ಟರ್ಲಿ ಮಾರ್ಕ್ಸ್ ಆರ್ ಫೀಡ್ಬ್ಯಾಕ್, ನಾಟ್ ಯುವರ್ ಫೈನಲ್ ರಿಸಲ್ಟ್ ಅಲ್ವಾ. ಒಂದು ಎಕ್ಸಾಮ್ ನಿಮ್ಮನ್ನು ಡಿಫೈನ್ ಮಾಡಲ್ಲ. ಐಡೆಂಟಿಫೈ ಯುವರ್ ಮಿಸ್ಟೇಕ್ಸ್, ರಿವೈಸ್ ಯುವರ್ ಕಾನ್ಸೆಪ್ಟ್ಸ್, ಪ್ರಾಕ್ಟೀಸ್ ಕನ್ಸಿಸ್ಟೆಂಟ್ಲಿ. ಬೋರ್ಡ್ ಎಕ್ಸಾಮ್ ಮತ್ತು KCTನಲ್ಲಿ ಕಮ್ ಬ್ಯಾಕ್ ಸ್ಟ್ರಾಂಗರ್. ದಟ್ ಈಸ್ ದ ರಿಯಲ್ ಗೋಲ್. KCT ಇನ್ನೂ ಬೂಸ್ಟಪ್ ಮಾಡ್ಕೊಳ್ಳೋದಕ್ಕೆ ಈ ಬ್ಯಾಚ್ಗಳಲ್ಲಿ ರೆಗ್ಯುಲರಾಗಿ ಈಚ್ ಚಾಪ್ಟರ್ಗೆ ಟೆಸ್ಟು ಇರುತ್ತೆ, ನಂಬರ್ ಆಫ್ ಕ್ವಶನ್ಸು ರಿಲೀಸ್ ಮಾಡ್ತಿರ್ತೀವಿ ಟೆಲಿಗ್ರಾಮಲ್ಲಿ, ಅದನ್ನು ಸಾಲ್ವ್ ಮಾಡ್ಬೋದು. ಎಸ್ಪೆಷಲಿ ಫಿಸಿಕ್ಸಲ್ಲಿ ಅಂದಾಗ NCERT ಬೇಸ್ ಮೇಲೇ ಕ್ಲಾಸಸ್ ಮಾಡ್ತಿರೋದು, NCERT ಕಾನ್ಸೆಪ್ಟ್ಸ್ ಮೇಲೇ. ಬೋರ್ಡ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಎಕ್ಸಾಮ್ ಮುಂಚೆ ಡಿಸ್ಕಸ್ ಮಾಡ್ತೀವಿ. ನಾನು ಅದೇ ರೀತಿ ಮಾಡ್ತಿರೋದು. ನಾನು ಮಾಡ್ತಿರೋದನ್ನೇ ನಿಮ್ಗೆ ಹೇಳ್ತಿದ್ದೀನಿ. ಡೌಟ್ಸ್ ಇತ್ತು ಅಂದರೆ ಯಾರಾದರೂ ಜಾಯ್ನ್ ಆಗಿರೋರನ್ನ ಕೇಳಿ ನೀವು ಫೀಡ್ಬ್ಯಾಕ್ ತೊಗೊಳ್ಬೋದು. ಸೊ ಎಲ್ಲ ಥಿಂಗ್ಸ್ ಇರೋದ್ರಿಂದ ಯೂಸ್ ಮಾಡ್ಕೊಳ್ಳಿ. ನೀವು ಸ್ವಂತ ಓದ್ತಿದ್ದೀವಿ ಅಂದರೆ ಚಾನಲಲ್ಲಿ, ಯೂಟ್ಯೂಬ್ ಚಾನಲ್ ಆಲ್ರೆಡಿ ಎಲ್ಲ ಇದೆ. ಸೆಲ್ಫ್ ಸ್ಟಡಿನೂ ನಾವು ಎಂಕರೇಜೇ ಮಾಡ್ತೀವಿ. ನಿಮ್ಮಷ್ಟು ನೀವೇ ಓದ್ತೀವಿ ಅಂದರೆ, ಕಷ್ಟ ಆಗ್ತಿತ್ತು ಅಂದರೆ ನಾವಿದ್ದೀವಿ ಅಂತ ಮರಿಬೇಡಿ. ದ ಸ್ಟೂಡೆಂಟ್ ಹೂ ಅನಾಲಿಸಿಸ್ ದೇರ್ ಮಿಸ್ಟೇಕ್ಸ್ ಟುಡೇ ವಿಲ್ ಬಿ ದ ಟಾಪರ್, ಹೂ ವಾಕ್ಸ್ ಇನ್ ಟು ದ ಬೋರ್ಡ್ ಹಾಲ್ ವಿತ್ ಕಾನ್ಫಿಡೆನ್ಸ್ ಟುಮಾರೋ. ಈ ಕಾನ್ಫಿಡೆನ್ಸು ಪರೀಕ್ಷೆ ನಿಮ್ಮ ಜೊತೆ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಫಿಸಿಕ್ಸ್ ಕಮ್ ಬ್ಯಾಕ್ ಸ್ಟಾರ್ಟ್ ಟುಡೇ ಅಲ್ವಾ ಮಕ್ಕಳೇ? ಸೊ ದಿಸ್ ಈಸ್ ಅಬೌಟ್ ಕಂಪ್ಲೀಟ್ಲಿ ಸ್ಟ್ರಾಟಜಿ ಫಾರ್ ಯುವರ್ ಕಮ್ ಬ್ಯಾಕ್. ಇದನ್ನು ಒಂದು ಸೆಲ್ಫ್ ಮೋಟಿವೇಟ್ ಅಂತ ಅಂದ್ಕೊಂಡು ನಿಮ್ಮ ಕಲಿಕೆನ ಸ್ಟಾರ್ಟ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ ಈ ಸೆಷನ್ನ. ಯಾವುದೇ ಮೂಮೆಂಟಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.